ಸೊ ಹೆಂಗ್ ಫೀಲ್ ಆಗತ್ತೆ ನಿಮ್ಗೆ? ನಾರ್ಮಲ್ ಭಯ ಇರತ್ತೆ, ಸಿಕ್ಕಾಪಟ್ಟೆ ಭಯ ಇರತ್ತೆ. ಅಯ್ಯಪ್ಪ ಸ್ಕೋರಿಂಗ್ ಹೆಂಗ್ ಮಾಡೋದಪ್ಪ, ಏನು ಕ್ವಶನ್ ಕೊಟ್ಟಿರ್ತಾರೋ ಹೆಂಗೋ ಏನೋ ಹಿಂಗೆಲ್ಲ ಇರತ್ತೆ. ಬಟ್ ನನಗ್ ಹೆಂಗಾಯ್ತು ಗೊತ್ತಾ, ಎಕ್ಸಾಮ್ ಹೋದಾಗ ಅಲ್ಲಿ ಯಾರನ್ನ ನೋಡಿದ್ರು ನಾನೇ ಕಾಣ್ತಾ ಇದ್ದೀನಿ. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಲ್ಲಾ ಕಡೆ ನಾನೇ ಇದ್ದೀನಿ. ಆಮೇಲೆ ಲೆಕ್ಚರರ್ ಇದ್ದಾರೆ, ಅವರು ನಾನೇ. ಸ್ಕ್ವಾಡ್ ಬರ್ತಾ ಇದಾರೆ, ಚೆಕಿಂಗ್ ಮಾಡಕ್ ಬರ್ತಾರಲ್ವಾ, ಅವರು ನಾನೇ. ಎಲ್ಲಿ ನೋಡ್ರು ನಾನೇ ಕಾಣ್ತಾ ಇದ್ದೀನಿ. ನನ್ಗೆ ಒಂದ್ ಕ್ಷಣ ಎಲ್ಲಾ ಕಡೆ ನೋಡ್ತಾ ಇದ್ದೀನಿ. ಹೆಂಗೆ ಏನು ಎಲ್ಲಾ ಕಡೆ ನಾನೇ ಇದ್ದೀನಲ್ವಾ, ನನ್ನ ಬಿಟ್ಟು ಜಗತ್ನಲ್ಲಿ ಏನಿಲ್ಲ. ಅಂದ್ರೆ ಕೃಷ್ಣ ಹೇಳಿದ್ದ ಇದನ್ನ ಮಹಾಭಾರತದೊಳಗಡೆ ಅರ್ಜುನನಿಗೆ ಹೇಳಿದ್ದ. ಅರ್ಜುನ ಒಂದ್ ಕರೆಕ್ಟ್ ಟೈಮ್ ಬಂದಾಗ ಅರ್ಜುನ ಅಂದ, ಕೃಷ್ಣ ಹೆಂಗಪ್ಪ ಕೊಲೆ ಮಾಡ್ಲಿ ಎಲ್ಲಾರನ್ನ, ನಮ್ಮವ್ರನ್ನೇ ನಾ ಕೊಲೆ ಮಾಡ್ಬೇಕಾ, ನನ್ನಿಂದ ಆಗಲ್ಲ, ಇದ್ರ ಬದಲು ನನಗೆ ಸಾವು ಬಂದ್ರೆ ಬೆಟರ್ ಅಂತ ಅಂದಿದ್ದ ಅವನು. ಕೃಷ್ಣ ಅವಾಗ ಹೇಳ್ತಾನೆ, ಒಂದು ಸಲ ಸರಿಯಾಗಿ ನೋಡು, ಎಲ್ಲಾ ಕಡೆ ಸರಿಯಾಗಿ ಕಣ್ಣಾಯಿಸಿ ನೋಡು, ಯಾರ್ ಕಾಣ್ತಾ ಇದಾರೆ ನೋಡು ಅಂತ ಹೇಳ್ದ. ಅವನು ಒಂದ್ಸಲ ಕಣ್ ಮುಚ್ಚಿ ಕಣ್ ತೆಗೆದು ನೋಡ್ತಾನೆ, ಎಲ್ಲಾ ಕಡೆ ನೀಟಾಗಿ ನೋಡ್ತಾನೆ. ಆ ಸೀರಿಯಲ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಅದು, ಮಹಾಭಾರತ ಸೀರಿಯಲ್. ನೋಡಿದ್ರೆ ಎಲ್ಲಾ ಕಡೆ ಕೃಷ್ಣನೇ ಕಾಣ್ತಾ ಇದ್ದಾನೆ. ಅಂದ್ರೆ ಎಲ್ಲಾ ಕಡೆನೂ ನಾವೇ ಇದೀವಿ ಮಾಸ್ಟರ್ಸ್. ಪರಮಾತ್ಮ ಪ್ರತಿಯೊಂದು ಜೀವಿಯೊಳಗುನು ಆತ್ಮ ಅಂಶವಾಗಿ ಎಲ್ಲಾ ಕಡೆನೂ ಇದ್ದಾನೆ. ನಾವು ನೀವು ಬೇರೆ ಅಲ್ವೇ ಅಲ್ಲ, ನಾವೆಲ್ಲರೂ ಒಂದೇ. ಈ ಸತ್ಯ ಅರ್ಥ ಆಗೋದು ಧ್ಯಾನಕ್ ಬಂದಾಗ ಮಾತ್ರ. ಯಾವಾಗ ನೀವ್ ಸತ್ಯ ಅರ್ಥ ಮಾಡ್ಕೋತಿರೋ, ನಿಮ್ ಒಳಗಡೆ ಕಂಪೇರ್ ಮಾಡೋದಿರಲ್ಲ, ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಳಲ್ಲ. ಅಯ್ಯೋ ಅವ್ರು ನನ್ಕಿಂತ ಹೆಚ್ಚು ಬೆಳೀತಾ ಇದಾರೆ, ಅವ್ರು ನನ್ಕಿಂತ ಜಾಸ್ತಿ ಸ್ಯಾಲ್ರಿ ತೆಗಿತಾ ಇದಾರೆ, ಅವ್ರು ನನ್ಕಿಂತ ಒಳ್ಳೆ ಉನ್ನತ ಉದ್ಯೋಗದಲ್ಲಿದ್ದಾರೆ. ಕಂಪ್ಯಾರಿಸನ್ ಹೋಗ್ಬಿಡತ್ತೆ. ಈಗ ನನಗೆ ಯಾವ ಸ್ಟೇಜ್ ನಲ್ಲಿ ನಾನಿದ್ದೀನಿ ಅಂದ್ರೆ, ಈಗ ಒಬ್ಬ ಡಾಕ್ಟರ್ ನೋಡಿದ್ರೆ ಅವ್ರು ನಾನೇ, ಆ ಡಾಕ್ಟರ್ ನಾನೇ. ಆಮೇಲೆ ಈಗ ಒಬ್ರು ಯಾರು ಇಂಜಿನಿಯರ್ ನೋಡಿದ್ರೆ ಆ ಇಂಜಿನಿಯರ್ ನಾನೇ. ಓಕೆ, ಸೊ ಆಮೇಲೆ ಒಬ್ರು ಪ್ರಧಾನಮಂತ್ರಿ ಮೋದಿ ಅವರು ನಾನೇ. ಹಂಗ್ ಫೀಲ್ ಮಾಡ್ತಾ ಇದ್ದೀನಿ ನಾನು. ಇದನ್ನೇ ಏನಂತಾರೆ, ಧ್ಯಾನ ಶಕ್ತಿ ಅಂತ ಕರೆಯೋದು. ಅಷ್ಟು ಪವರ್ಫುಲ್ ಆಗಿದೆ ಒಂದು ಧ್ಯಾನ, ಸತ್ಯವನ್ನ ತಿಳಿಸ್ಕೊಡುತ್ತೆ. ಹಾಗಾಗಿ ಹೇಳ್ತಾರೆ, ಧ್ಯಾನಕ್ ಬಂದವ್ರಿಗೆ ಎಮೋಷನ್ಸ್ ಗಳು ಇರೋಲ್ಲ. ಅಂದ್ರೆ ಏನು, ಕಂಟ್ರೋಲ್ ಮಾಡಿರ್ತಾರ ಅವರು. ಭಯ ಇರಲ್ಲ, ಆತಂಕ ಇರಲ್ಲ, ದ್ವೇಷ ಇರಲ್ಲ, ಕೋಪ ಇರಲ್ಲ, ಏನು ಪಡ್ಕೋತೀನಿ ಏನು ಕಳ್ಕೊತೀನಿ ಯಾವ್ದು ಇರಲ್ಲ ಅವ್ರೊಳಗಡೆ. ಯಾಕಂದ್ರೆ ಗೊತ್ತು ಎಲ್ಲಾ ಕಡೆ ನಾನೇ ಇದ್ದೀನಿ. ಏನ್ ಕಳ್ಕೊತೀಯ ಏನ್ ಪಡ್ಕೋತೀಯ, ನನ್ನಿಂದ ನಾ ಏನ್ ತಗೊಳಕ್ ಸಾಧ್ಯ ಅಲ್ವಾ? ಈ ಸ್ಟೇಜ್ ಅನ್ನ ನಾನು, ಸೊ ಅಲ್ಲಿ ನಾನು ಅನುಭವಿಸ್ದೆ ಆ ಒಂದು ಇದಕ್ಕೆ ಎಕ್ಸಾಮ್ಗೆ ಹೋದಾಗ. ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಆ ಟೈಮ್ ಅಲ್ಲಿ. ಈ ಒಂದು ದೃಷ್ಟಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಈ ದೃಷ್ಟಿ ಇದ್ರೆ ಸೂಸೈಡ್ ಅಟೆಂಪ್ಟ್ಸ್ ಆಗಲ್ಲ, ರೇಪ್ ಆಗಲ್ಲ, ಮರ್ಡರ್ ಆಗಲ್ಲ. ಸಮಾಜದಲ್ಲಿ ಎಷ್ಟು ಕೆಟ್ಟ ಕೆಟ್ಟ ಕೆಲಸಗಳು ಆಗ್ತಾ ಇದೆ, ಇವನ್ ಯುವಕರಿಂದ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಅವ್ರು ಧ್ಯಾನ ಮಾಡ್ತಾ ಇಲ್ಲ, ನಾಲೆಜ್ ಇಲ್ಲ, ಯಾವಾಗ್ಲೂ ಮೊಬೈಲ್ ಇರ್ತಾರೆ, ಬರೀ ಸ್ಕೋರ್ 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 ಒಂದೇ ತಲೆಯಲ್ಲಿ ಇರುತ್ತೆ. ಸರಿಯಾಗಿ ಉದ್ಯೋಗ ಬೇಕಂತ ತಲೆ ಇರುತ್ತೆ, ಉದ್ಯೋಗ ತಗೋತಾರೆ, ಬಟ್ ಉದ್ಯೋಗನ ಸರ್ವಿಸ್ ಅಂತ ಮಾಡಲ್ಲ. ಸರ್ವಿಸ್ ಅಂತ ಉದ್ಯೋಗ ಇರಲ್ಲ. ಸುಮ್ಮನೆ ಏನ್ ಹಣ ಬರುತ್ತೆ, ಬಟ್ ಮಾಡ್ಬೇಕು ಬರ್ಬೇಕು. ಸೊ ಈ ಒಂದು ಸ್ಟೇಜ್ ಒಳಗಡೆ ಬದುಕ್ತಾ ಇದ್ದಾರೆ ಯುವಕರು. ಬಟ್ ಯಾವಾಗ ಈ ಧ್ಯಾನ ಮಾಡಿ ಈ ನಾಲೆಜ್ ಬರುತ್ತೋ, ಎಲ್ಲಾ ಕಡೆ ನಾನೇ ಇದೀನಿ ಅಂದಾಗ, ಅವಾಗ ಅವ್ರ ರಿಯಾಲಿಟಿ ಅರ್ಥ ಆಗತ್ತೆ. ಅವಾಗ ತಾವ್ ಕಂಪೇರ್ ಮಾಡ್ಕೊಳಲ್ಲ. ಅವ್ರಿಗೆ ಯಾವುದೇ ಉದ್ಯೋಗ ಸಿಕ್ಕರು ಪ್ರೀತಿಯಿಂದ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಓಕೆ, ನನಗೆ ಈ ಉದ್ಯೋಗ ಸಿಕ್ಕಿದ್ದೇನೆ, ಓಕೆ ನಾ ಇದನ್ನ ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ, ಖುಷಿಯಿಂದ ಮಾಡ್ತೀನಿ, ಯಾಕಂದ್ರೆ ಎಲ್ಲಾ ಕಡೆ ನಾನೇ ಇದ್ದೀನಿ. ಇದ್ ನಂದು ಇನ್ನೊಂದು ಅವತಾರ ಅಷ್ಟೇ. ಈ ಒಂದು ಮೈಂಡ್ ಸೆಟ್ ಬರುತ್ತೆ ಮಾಸ್ಟರ್ಸ್. ಸೊ ಅದಕ್ಕೆ ಧ್ಯಾನ ಎಲ್ಲಾ ಕಡೆನೂ ಬರ್ಬೇಕು. ಸೊ ಈ ರೀತಿ ಏನಾಯ್ತು, ಕಂಟಿನ್ಯೂ ಆಗ್ತಾ ನೆಕ್ಸ್ಟ್ ನಾನು ಅಯ್ಯಪ್ಪ ಸರ್ನ ನೋಡಿದ್ದೆ. ಸೊ ಅವ್ರು ನನ್ನ ಮಣ್ಣಾನೇ ತೋರಿಸಿದ್ದೆ, ಅವ್ರನ್ನು ಕೂಡ ಯೂಟ್ಯೂಬ್ ನಲ್ಲಿ ಅಯ್ಯಪ್ಪ ಸರ್ ಇದಾರಂತ. ನಾನು ಏನ್ ಮಾಡಿ ಧ್ಯಾನದಲ್ಲಿ ಕುತ್ಕೊಂಡು ಅವ್ರಿಗೆ ಜಸ್ಟ್ ಕನೆಕ್ಟ್ ಆಗ್ಬಿಟ್ಟು ನಾನು ಅವ್ರ ಜೊತೆ ಮಾತಾಡ್ಬೇಕು ಲೈವ್ ಒಳಗಡೆ ಅಂತ ಜಸ್ಟ್ ಒಂದ್ ಥಾಟ್ ಹಾಕೊಂಡು ಒಂದ್ ವಾರ ಆದ ತಕ್ಷಣನೇ, ಒಂದ್ 8-10 ದಿನ ಆದ ತಕ್ಷಣನೇ ಧ್ಯಾನ 365 ಸ್ಟಾರ್ಟ್ ಆಯ್ತು. ಸೊ ಅವ್ರ ಜೊತೆ ಮಾತಾಡುವಂತ ಅವಕಾಶ ಕೂಡ ಸಿಕ್ತು ನಂಗೆ. ಅಂದ್ರೆ ಧ್ಯಾನದಲ್ಲಿ ನೀವ್ ಏನೇ ಕೇಳಿದ್ರು ನಿಜ ಆಗತ್ತೆ. ಇವನ್ ನೀವು ಪಾಸಿಟಿವ್ ಕೇಳಿ, ನೆಗೆಟಿವ್ ಕೇಳಿ, ಏನ್ ಕೇಳಿದ್ರು ನಿಜ ಆಗತ್ತೆ ಧ್ಯಾನದೊಳಗಡೆ. ಬಟ್ ಒಂದ್ ತಿಳ್ಕೊಳ್ಳಿ, ನೀವ್ ಅನ್ಬೋದು, ಹಂಗಾದ್ರೆ ಮೇಡಮ್ ಕೆಟ್ಟದ್ ಕೇಳಿದ್ರು ಅದು ನಿಜ ಆಗ್ಬಿಡುತ್ತಾ? ಹೌದು ಆಗತ್ತೆ, ಬಟ್ ಅದ್ರ ಫಲಾನು ಅನುಭವಿಸ್ಬೇಕು. ಒಳ್ಳೇದ್ ಕೇಳ್ತೀರಾ, ಒಳ್ಳೇದಾಗತ್ತೆ, ಒಳ್ಳೆ ಫಲ ತಗೋತೀರಾ. ಕೆಟ್ಟದ್ ಕೇಳ್ತೀರಾ, ಕೆಟ್ಟದಾಗತ್ತೆ, ಕೆಟ್ಟ ಫಲಾನು ತಗೋಬೇಕು. ಹೋಗಕ್ಕಾಗಲ್ಲ, ಬಿಟ್ಟು ಹೋಗಕ್ಕಾಗಲ್ಲ. ದೇವ್ರು ಏನ್ ಗೊತ್ತಾ ಮಾಸ್ಟರ್ಸ್, ದೇವ್ರು ಎಲ್ಲಾನು ಕೊಡ್ತಾನೆ. ನೀ ಏನ್ ಕೇಳ್ತೀಯ ಕೇಳು, ಕೊಡ್ತೇನಿ, ಹಂಗಿರ್ತಾನ ದೇವ್ರು. ಬಟ್ ಒಂದ್ ಮಾತು ಹೇಳ್ತಾನೆ, ನೀ ಏನೇ ಕೇಳಿದ್ಯಾ ನಾ ಕೊಡ್ತಾ ಇದೀನಿ ಕರೆಕ್ಟು, ಬಟ್ ಅದ್ರ ಫಲ ನೀವ್ ಉಣ್ಬೇಕಾಗತ್ತೆ, ಅದಕ್ಕೆ ನಾವ್ ಜವಾಬ್ದಾರಿ ಅಲ್ಲ. ಹೇಳಿದ್ಯಾ, ಕೊಟ್ಟಿದೀನಿ, ಫಲಾನು ಅನುಭವಿಸಿ ಬಾ ವಾಪಸ್ಸು. ಸೊ ಹಿಂಗಿರುತ್ತೆ ಧ್ಯಾನ ಕೂಡ, ಹಿಂಗೆ ವರ್ಕ್ ಆಗೋದು ಮಾಸ್ಟರ್ಸ್. ಸೊ ಹಿಂಗೆ ನಾ ಕನೆಕ್ಟ್ ಆದೆ. ಅಲ್ಲಿ ಹಿಂಗ್ಯಾಂಗ್ ಚಾಲೆಂಜ್ ಸ್ಟಾರ್ಟ್ ಆಯ್ತು. ಸೊ ಹಿಂಗ್ಯಾಂಗ್ ಚಾಲೆಂಜ್ ಅನ್ನೋದು ಹೈ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರಲ್ಲಿ ಜೀವನದಲ್ಲೂ ಕೂಡ ಅತಿ ದೊಡ್ಡ ಬದಲಾವಣೆಯನ್ನು ತರೋದು ಹಿಂಗ್ಯಾಂಗ್ ಚಾಲೆಂಜ್. ಪ್ರತಿಯೊಂದು ಚಕ್ರಗಳನ್ನು ದಾಟುವಂತಹ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್ ಅನ್ನ ಸರ್ ತಗೊಂಡ್ಬಂದ್ರು. ಅದ್ರ ಮೂಲಕ ನನಗೆ ಏನಾತಂದ್ರೆ ಲೀಡರ್ ಆಗುವಂತ ಅವಕಾಶನ ಕೂಡ ಕೊಟ್ರು ಸರ್.
ಸೊ ಅದನ್ನ ಒಂದ್ ಜಸ್ಟ್ ಥಾಟ್ ರಿಲೀಸ್ ಮಾಡಿದ್ದೆ ನಾನು. ಲೀಡರ್ ಆದ್ರೆ ಹೆಂಗಿರುತ್ತೆ, ಇಂಡಿಯನ್ ಚಾಲೆಂಜ್ ಅಲ್ಲಿ ಗ್ರೂಪ್ ವೈಸ್ ಮಾಡಿರ್ತಾರೆ, ಸೊ ಅದನ್ನ ನೋಡ್ಕೊಂಡ್ರೆ ಹೆಂಗಿರುತ್ತೆ. ಬಟ್ ನಂಗೆ ಧೈರ್ಯ ಇರ್ಲಿಲ್ಲ, ಅಂದ್ರೆ ಮಾಡೋಷ್ಟು ಧೈರ್ಯ ಇರ್ಲಿಲ್ಲ, ಬಟ್ ಆಸೆ ಇದೆ, ಧೈರ್ಯ ಇಲ್ಲ. ಸೊ ಅವಾಗ ಏನಾಯ್ತು, ಜಸ್ಟ್ ಅದನ್ನ ಧ್ಯಾನದಲ್ಲಿ ಒಂದ್ಸಲ ಕನೆಕ್ಟ್ ಬರೀ ಅನ್ಕೊಂಡಿದ್ದೆ ಅಷ್ಟೇ. ಸೊ ತಾನಾಗಿ ಏನಾಯ್ತು, ಅವಕಾಶ ಬಂತು ನಂಗೆ, ಓಕೆ ಲೀಡರ್ ಆಗ್ತೀರಾ ಮಾಡಿ ಅಂತಂದ್ರು. ಸೊ ಅವಾಗ ಲೀಡರ್ಶಿಪ್ ತಗೊಂಡೆ, ತುಂಬಾ ಚೆನ್ನಾಗಿ ಅದನ್ನ ನಿರ್ವಹಿಸಿದೆ. ಸೊ ಅದಾದ ನಂತರ ನೆಕ್ಸ್ಟ್ ಏನು ಅಂತಪ್ಪ ಅಂದ್ರೆ, ಒಂದು ಪುಸ್ತಕ ಓದೋದು ಅಂತ ಬರುತ್ತೆ. ಏನು ಅವ್ರದ್ದೊಂದು ಇಂಡಿಯನ್ ಚಾಲೆಂಜ್ ಅಲ್ಲಿ ಡೈಲಿ ಪುಸ್ತಕ ಓದ್ಬೇಕು 10 ಪೇಜ್ ಅಂತ. ಸೊ ಅದೇ ನನಗೆ ಹೇಳ್ತಾ ಇರೋದು. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಅಣ್ಣ ನಂಗೆಲ್ಲ ಹೇಳಿದ್ದ, ಮಹಾಭಾರತ ಹೇಳಿದ್ದ, ರಾಮಾಯಣ ಹೇಳ್ತಾ, ವಿವೇಕಾನಂದ ಪುಸ್ತಕ ಓದಿ ಹೇಳಿದ್ದ. ಬಟ್ ಅದ್ ಯಾವ್ದು ಕೇಳಿದ್ದೆ, ಇನ್ಫಾರ್ಮೇಶನ್ ಇತ್ತು, ಬಟ್ ಯಾವ್ದು ಅಪ್ಲೈ ಇರ್ಲಿಲ್ಲ, ನಾಲೆಜ್ ಆಗಿರ್ಲಿಲ್ಲ ಅದು. ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಸೊ ಏನು ನನಗೆ 10 ಪೇಜ್ ಓದಕ್ ಸ್ಟಾರ್ಟ್ ಮಾಡಿದೆ. ಡೈಲಿ 10 ಪೇಜ್ ಓದ್ತಾ ಇದ್ದೆ ನಾನು ಮೊದಲು ಮೊಬೈಲ್ ನೋಡಿದ್ದೀನಿ, ಬರೀ ಕಂಟಿನ್ಯೂಸ್ ಬರೀ ಮೊಬೈಲ್ ನೋಡ್ತಾ ಇದ್ದೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟಿವಿ ನೋಡೋದು, ಗಾಸಿಪ್ ಮಾತಾಡೋದು, ಮೊಬೈಲ್ ಅಲ್ಲಿ 3-4 ಗಂಟೆ ಮಾತಾಡೋದು, ಹಿಂಗಿದ್ದೆ ನಾನು. ಕಂಪ್ಲೀಟ್ ಚೇಂಜ್. ಓನ್ಲಿ 41 ಡೇಸ್ ಮೆಡಿಟೇಷನ್, 41 ದಿನದ ಮೆಡಿಟೇಷನ್ ಅಲ್ಲಿ ಎಲ್ಲಾ ಚೇಂಜ್ ಆಗಿದೆ. ಮೊಬೈಲ್ ಬಿಟ್ಟೆ ಪುಸ್ತಕ ಸ್ಟಾರ್ಟ್ ಆಯ್ತು. ಟಿವಿ ನೋಡ್ತಾ ಇದ್ದೀನಿ ಬಹಳ ಕಡಿಮೆ. ಟಿವಿ ನೋಡಕತ್ರೂ ಏನ್ ನೋಡ್ಬೇಕು ಅಷ್ಟೇ ನೋಡ್ತೀನಿ. ಅಂದ್ರೆ ನನಗೆ ಅದರಿಂದ ಏನ್ ಉಪಯೋಗ ಇದೆ, ಏನ್ ನಾಲೆಜ್ ಸಿಗುತ್ತೆ ಅಷ್ಟು ಮಾತ್ರ ನೋಡ್ತೀನಿ, ಹೆಚ್ಚಿಗೆ ಮಾಡಕ್ ಹೋಗಲ್ಲ. ಓಕೆ. ಸೊ ಹೀಗೆ ಓದಕ್ ಕೊಟ್ಟಿದ್ರು. ಫಸ್ಟ್ ಟೈಮ್ ಮಿರಾಕಲ್ ಅನ್ನೋ ಹಂಗೆ ನನ್ನ ಲೈಫಿಗೆ ಫಸ್ಟ್ ಎಂಟರ್ ಆಗಿದ್ದು ವಿವೇಕಾನಂದ್ರು. ಸೊ ಅವ್ರ ಪುಸ್ತಕ ನನ್ನ ಲೈಫಿಗೆ ಬಂತು. ಸೊ ಅವ್ರ ಪುಸ್ತಕನ ಓದ್ಬೇಕಾದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಂದನ್ನು ಅವ್ರು ನನ್ನ ಓದ್ ಹೇಳ್ತಾ ಇದಾರೆ. ಸೊ ಆ ಫೀಲ್ ಮಾಡ್ತಾ ಬಂದೆ. ಧ್ಯಾನ ಮಾಡಿ ಓದೋದಕ್ಕೂ ಧ್ಯಾನ ಮಾಡದೆ ಓದೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮಾಸ್ಟರ್ಸ್. ಹೆಂಗೆ ಹೇಳಿ, ಈಗ ಧ್ಯಾನ ಮಾಡದೆ ನೀವು ಓದ್ತಾ ಇರ್ತೀರಾ, ತಲೆಯಲ್ಲಿ 108 ಕಸ ಇರುತ್ತೆ. ಆ ಕಸ ತುಂಬಿಕೊಂಡು ಏನ್ ಓದಿದ್ರು ಅದ್ ಹೊರಗೆ ಹೋಗ್ತಾ ಇರುತ್ತೆ. ಧ್ಯಾನ ಮಾಡಿ ಓದಿದ್ರೆ ಹೆಂಗಿರುತ್ತೆ, ತಲೆ ಖಾಲಿ ಆಗಿರುತ್ತೆ, ಪೇಶನ್ಸ್ ಜಾಸ್ತಿ ಆಗಿರುತ್ತೆ, ತಾಳ್ಮೆ ಬರ್ತಾ ಇರುತ್ತೆ ನಿಮ್ಗೆ. ಏನೇ ಇದ್ರೂನು ಫೋಕಸ್ ನೋಡ್ತಾ ಇರ್ತೀರಾ, ಓ ಏನಿದೆ ಅದ್ರೊಳಗಡೆ. ಓಕೆ. ಇನ್ನೊಂದ್ ಏನ್ ಗೊತ್ತಾ, ಧ್ಯಾನ ಮಾಡಿ ಓದ್ತಿರ್ಬೇಕಾದ್ರೆ ನೀವು ಓದಲ್ಲ, ನಿಮ್ ಸೋಲ್ ಓದ್ತಾ ಇರತ್ತೆ. ಸೋಲ್ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡು ತನಗೆ ಯಾವ ವ್ಯಕ್ತಿ ಬೇಕು, ತನಗೆ ಯಾವ ಪುಸ್ತಕ ಬೇಕು ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡು ಓದ್ತಾ ಇರತ್ತೆ. ಸೊ ಹಿಂಗೆ ಏನಾಯ್ತಪ್ಪ ಅಂದ್ರೆ ನನ್ನ ಲೈಫ್ ಅಲ್ಲಿ ಮಿರಾಕಲ್ ಬಂದ ವಿವೇಕಾನಂದ್ರು. ಸೊ ಅವ್ರ ಪುಸ್ತಕ ಓದ್ಬೇಕಾದ್ರೆ ಪ್ರತಿಯೊಂದು ಕನೆಕ್ಟ್ ಆಗ್ತಾ ಬಂತು. ಸೊ ಅವರೇ ನಂಗೆ ಓದ್ ಹೇಳ್ತಾ ಇದಾರೆ ಅನ್ನೋ ಹಂಗೆ ಫೀಲ್ ಮಾಡ್ತಾ ಬಂದೆ. ಸೊ ಅದಾದ ನಂತರ ಅವ್ರ ಗೋಲ್ ಲಾಸ್ಟ್ ಅವ್ರು ಏನ್ ಹೇಳ್ತಾರೋ ನನ್ ಮೊದ್ಲೇ ಗೊತ್ತಾಯ್ತು. ಸೆಂಟರ್ ಓದ್ತಿರ್ಬೇಕಾದ್ರೆ ಗೊತ್ತಾಯ್ತು ನಂಗೆ. ಸೊ ಅದು ನನ್ನ ಲೈಫ್ ಪರ್ಪಸ್ ಅನ್ನೋದು ನನ್ಗೆ ಅರ್ಥ ಆಯ್ತು. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ. ಸೊ ಅಲ್ಲಿಂದ ಏನಾಯ್ತು, ನೆಕ್ಸ್ಟ್ ಚಾನಲ್ಸ್ ಗಳನ್ನ